ನಮಸ್ಕಾರ ಬಂಧುಗಳೇ. ಡಿಸೆಂಬರ್ನಲ್ಲಿ ನಡೆಯುವಂತಹ ಕನ್ನಡ ಹಬ್ಬಕ್ಕೆ ಮಂಡ್ಯ ಸಂಪೂರ್ಣವಾಗಿ ಸಜ್ಜಾಗ್ತಾ ಇದೆ. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಇದರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಲವು ಸಭೆಗಳನ್ನು ಮಾಡೋದ್ರ ಮೂಲಕ ಹಲವು ಸಮಿತಿಗಳನ್ನು ರಚನೆ ಈಗಾಗಲೇ ಮಾಡಿದೆ. ನಿಮಗಾಗಲೇ ಗೊತ್ತಿರುವ ಹಾಗೆ ಮಂಡ್ಯದಲ್ಲಿ ಈಗಾಗಲೇ 2 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆದಿದೆ. ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕನ್ನಡದ ಹಬ್ಬ 2 ಸಮ್ಮೇಳನಗಳನ್ನು ಮಂಡ್ಯದಲ್ಲಿ ಮಾಡಲಾಗಿದೆ. ಈ 2 ಸಮ್ಮೇಳನಗಳು ಮಂಡ್ಯದ ಹೃದಯ ಭಾಗದಲ್ಲಿ ನಡೆದಿತ್ತು. ಆಗ ಕೆಲವೇ ಜನರು, ಅಂದರೆ 2-3 ಲಕ್ಷ ಜನರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗ್ತಾಯಿತ್ತು, ಅಥವಾ ಅಷ್ಟು ಮಂದಿ ಕನ್ನಡ ಸಾಹಿತ್ಯ ಆಸಕ್ತರು ಬಂದು ಅಲ್ಲಿ ಸಭೆಗೆ ಆ ಸಮಾರಂಭಕ್ಕೆ ಸೇರ್ತಾಯಿದ್ರು. ಆದರೆ ಈಗ ಕನಿಷ್ಠ 20-25 ಲಕ್ಷ ಕನ್ನಡ ಅಭಿಮಾನಿಗಳು, ಕನ್ನಡ ಸಾಹಿತ್ಯ ಆಸಕ್ತರನ್ನು ಸೇರಿಸುವ ಉದ್ದೇಶದಿಂದ ಸುಮಾರು 100 ಎಕರೆಯಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲು ಜಿಲ್ಲಾಡಳಿತ 3 ಸ್ಥಳಗಳನ್ನು ಪರಿಶೀಲನೆಯನ್ನು ಮಾಡಿತು. ಉತ್ತರದಲ್ಲಿ 1 ಪ್ರದೇಶ, ಪೂರ್ವದಲ್ಲಿ 1 ಪ್ರದೇಶ ಮತ್ತು ಪಶ್ಚಿಮದಲ್ಲಿ 1 ಪ್ರದೇಶವನ್ನು ಗುರುತು ಮಾಡಿತ್ತು. ಆದರೆ ಉತ್ತರದಲ್ಲಿ ಗುರುತು ಮಾಡಿದಂತಹ ಪ್ರದೇಶ ಒಂದು ಸಮ್ಮೇಳನಕ್ಕೆ ಯೋಗ್ಯವಲ್ಲದ ಪ್ರದೇಶ ಎಂಬ ಒಂದು ವರದಿಯನ್ನು ಇಂಜಿನಿಯರ್ಗಳು ಕೊಟ್ಟಿದ್ದಾರೆ. ಮತ್ತೊಂದು ಪಶ್ಚಿಮದಲ್ಲಿ ಗುರುತು ಮಾಡಿರುವಂತಹ ಒಂದು ಪ್ರದೇಶ. ಈ ಪಶ್ಚಿಮದಲ್ಲಿ ಗುರುತು ಮಾಡಿರುವಂತಹ ಪ್ರದೇಶ ಸಬ್ ಮಣ್ಣಾಗಿದೆ. ಅಂದರೆ ಮಣ್ಣು ಕೆಳಗಡೆ ಒಂದು ಸಮಾರಂಭಕ್ಕೆ ವೇದಿಕೆಯನ್ನು ಹಾಕಿದ್ರೆ ವೇದಿಕೆ ಕೆಳಗಡೆ ಕುಸಿಯುವ ಭೀತಿ ಇದೆ ಅನ್ನೋ ಒಂದು ಮಾಹಿತಿನೂ ಕೂಡ ಲಭ್ಯ ಆಗಿದೆ. ಅಂತಿಮವಾಗಿ ಪೂರ್ವ ಭಾಗದಲ್ಲಿ 100 ಎಕರೆ ಪ್ರದೇಶದ ಒಂದು ಭೂಪ್ರದೇಶವನ್ನು ಜಿಲ್ಲಾಡಳಿತ ಗುರುತು ಮಾಡಿತು. ಆ ಪ್ರದೇಶವೇ ಅಂತಿಮ ಆಗುವಂತಹ ಸಾಧ್ಯತೆ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶವೇ ಸಾಹಿತ್ಯ ಸಮ್ಮೇಳನಕ್ಕೆ ಅಂತಿಮಗೊಳ್ಳುವಂತಹ ಒಂದು ಪ್ರದೇಶ ಅಂತ ಹೇಳಲಾಗ್ತಿದೆ. ಇದು ಸುಮಾರು 100 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ಇಲ್ಲಿ ಒಂದು ಕನ್ನಡ ಸಾಹಿತ್ಯಾಸಕ್ತರು ಎಷ್ಟು ಪ್ರಮಾಣದಲ್ಲಿ ಬರ್ತಾರೋ ಅಷ್ಟು ಪ್ರಮಾಣದ ಸಾಹಿತ್ಯಾಸಕ್ತರಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ತುಂಬ ಸೂಕ್ತವಾದಂತಹ ಒಂದು ಪ್ರದೇಶ. ಅದರ ಜೊತೆಗೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ, ಅಂದರೆ ನ್ಯಾಷನಲ್ ಹೈವೇ ಏನಿದೆ, ಒಂದು ಹೈ ಸ್ಪೀಡ್ ಹೈವೇ ಏನಿದೆ, ಹೈ ಸ್ಪೀಡ್ ಹೈವೇಯಿಂದ ಕೇವಲ 500 ಮೀಟರ್ ದೂರದಲ್ಲಿ ಈ ಪ್ರದೇಶವನ್ನು ನಾವು ನೋಡ್ಬೋದು. ಮಂಡ್ಯಕ್ಕೆ ಎಂಟ್ರಿಯನ್ನು ಕೊಡುವಂತಹ ಒಂದು ಹೈವೇಯ ಎಕ್ಸಿಟ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ಬೆಂಗಳೂರು ಕಡೆಯಿಂದ ಬರುವಂತಹ ಸಾಹಿತ್ಯಾಸಕ್ತರು ಆರಾಮವಾಗಿ ಲೀಲಾಜಾಲವಾಗಿ ಈ ಪ್ರದೇಶಕ್ಕೆ ಬರ್ಬೋದು. ಮತ್ತು ಈ ಭೂಮಿ ತುಂಬ ಕಠಿಣವಾದ, ಅದರ ಜೊತೆಗೆ ಯಾವುದೇ ತೊಂದರೆಯನ್ನು ನೀಡದೇ ಇರುವಂತಹ ಒಂದು ಭೂಮಿ ಆಗಿದೆ. ಇಲ್ಲಿ ಒಂದು ರೈತರಿಗೆ ಒಂದು ಬೆಳೆ ಪರಿಹಾರವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ ಈ ಭೂಮಿಯನ್ನು ಹೊಂದಿರುವಂತಹ ಭೂಮಾಲೀಕರಿಗೂ ಕೂಡ ಒಂದು ಭೂಮಿಯ ಬಾಡಿಗೆಯನ್ನು ಕೊಡೋದಕ್ಕೂ ಕೂಡ ಜಿಲ್ಲಾಡಳಿತ ಒಪ್ಪಿಗೆಯನ್ನು ಕೊಟ್ಟಿದೆ. ಇದು ಅಂತಿಮ ಅಂತ ಒಂದು ಮಾಹಿತಿಯೂ ಕೂಡ ಲಭ್ಯ ಆಗಿದೆ. ಈಗಾಗಲೇ ಮಂಡ್ಯದಲ್ಲಿ ನಡೆದಿರುವಂತಹ 2 ಸಾಹಿತ್ಯ ಸಮ್ಮೇಳನದಲ್ಲಿ ತಾಯಿ ಜಯದೇವಿ ಲಿಗಾಡೆಯವರು ಮತ್ತು ಚದುರಂಗರವರು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು. ಈಗ ಮತ್ತೆ ಮಂಡ್ಯದಲ್ಲಿ ನಡೀತಾ ಇರುವಂತಹ 3ನೇ ಸಮ್ಮೇಳನಕ್ಕೆ ಈ ಸಮ್ಮೇಳನದ ಅಧ್ಯಕ್ಷರನ್ನು ಆಯ್ಕೆ ಮಾಡೋದಕ್ಕೂ ಕೂಡ ಒಂದು ಕಮಿಟಿಯನ್ನು ರಚನೆ ಮಾಡಲಾಗಿದೆ. ಒಟ್ಟು 20ಕ್ಕೂ ಹೆಚ್ಚು ಕಮಿಟಿ, ಅಂದರೆ 28 ಕಮಿಟಿಗಳನ್ನು ರಚನೆ ಮಾಡಿ ಅಂತಿಮ ಮುದ್ರೆಯನ್ನು ಕೂಡ ಈಗಾಗಲೇ ಒತ್ತಲಾಗಿದೆ ಸ್ನೇಹಿತರೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶದಲ್ಲೇ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡೋದಕ್ಕೆ ಸೂಕ್ತವಾದಂತಹ ಮತ್ತು ಪ್ರಶಸ್ತವಾದಂಥ ಸ್ಥಳ ಅಂತೇಳಿ ಈಗಾಗಲೇ ಇಂಜಿನಿಯರ್ಗಳು ವರದಿಯನ್ನು ನೀಡಿದ್ದಾರೆ. ಇನ್ನೇನಿದ್ರು ಇಲ್ಲಿ ವೇದಿಕೆ ನಿರ್ಮಾಣಕ್ಕೆ ಸ್ಥಳವನ್ನು ಕ್ಲೀನ್ ಮಾಡುವಂಥ ಒಂದು ಕೆಲಸ ಆಗಬೇಕಾಗಿದೆ ಸ್ನೇಹಿತರೆ. ಈ ಪ್ರದೇಶ ಇರೋದು ಒಂದು ಸ್ಯಾಂಜೋ ಆಸ್ಪತ್ರೆ ಏನಿದೆ, ಆ ಸ್ಯಾಂಜೋ ಆಸ್ಪತ್ರೆಯ ಹಿಂಭಾಗ. ಜೊತೆಗೆ ಅಮರಾವತಿ ಹೋಟೆಲ್, ಅಂದರೆ ಮಂಡ್ಯದ ಪ್ರಸಿದ್ಧ ಹೋಟೆಲ್ ಆಗಿದೆ. ಇದು 3 ಸ್ಟಾರ್ ಕೂಡ ಹೋಟೆಲ್ ಆಗಿದೆ. ಈ ಹೋಟೆಲ್ನ ಹಿಂಭಾಗದ ಒಂದು ದೊಡ್ಡದಾದಂತಹ ಒಂದು ಮೈದಾನದಲ್ಲಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗ್ತಾಯಿದೆ ಸ್ನೇಹಿತರೆ. ನಾವೀಗಾಗಲೇ ಹೇಳಿದ ಹಾಗೆ ಮಂಡ್ಯ ಜಿಲ್ಲಾಡಳಿತ, ಕನ್ನಡ ಸಾಹಿತ್ಯ ಪರಿಷತ್ತು, ಅಂದರೆ ಕೇಂದ್ರ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಅಂತಿಮವಾದಂತಹ ಒಂದು ಒಕ್ಕಣೆ, ಅಂದರೆ ಸಿದ್ಧತೆಯಲ್ಲಿ ತೊಡೆದುಕೊಂಡಿದೆ. ಇನ್ನು ಏನಿದ್ರು ಇಲ್ಲಿ ಸಮ್ಮೇಳನಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಯನ್ನು ಮಾಡಿ ಅಂತಿಮವಾಗಿ
ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡೋದಕ್ಕೆ ಸ್ಥಳವನ್ನು ಪರಿಶೀಲನೆ ಮಾಡಲಾಗುತ್ತೆ. ಸ್ನೇಹಿತರೆ, ಇನ್ನು ಮುಂದೆ ಪ್ರತಿದಿನ ಮಂಡ್ಯದಲ್ಲಿ ಯಾವ ರೀತಿಯ ಸಮ್ಮೇಳನ ಆಯೋಜನೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ಕನ್ನಡ ಸಾಹಿತ್ಯ ಆಸಕ್ತರು ಮತ್ತು ಸಾಹಿತ್ಯಾಭಿಮಾನಿಗಳು, ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಯ ಹೋರಾಟಗಾರರು, ಕನ್ನಡ ಪರ ಹೋರಾಟವನ್ನು ಮಾಡುವಂಥ ಹೋರಾಟಗಾರರ ಒಂದು ಅಭಿಪ್ರಾಯನೂ ಕೂಡ ನಮ್ಮ ಚಾನಲ್ ಮೂಲಕ ನಿಮಗೆ ತಿಳಿಸಲಾಗುವುದು. ಧನ್ಯವಾದಗಳು ಸ್ನೇಹಿತರೆ.